ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹಿತಾ, ಇವತ್ತು ಸ್ಕೂಲಲ್ಲಿ ಪ್ರಿನ್ಸಿಪಲ್ ಏನು ಹೇಳಿದ್ರು ಕೇಳಿಸ್ಕೊಂಡೆ ಅಲ್ಲ? ಇನ್ಮೇಲೆ ಈ ರೀತಿ ಮಾಡಬಾರ್ದು, ಗೊತ್ತಾಯ್ತಾ? ಶರತ್ ಮುಂದೆ ನಾನು ಹಿತಾಗೆ ಒಳ್ಳೆ ತಾಯಿ ಅಂತ ತೋರಿಸ್ಕೊಳ್ಳೋಕೆ ಇದೇ ರೈಟ್ ಟೈಮ್. ಶರತ್, ಕಾರ್ ನಿಲ್ಸಿ. ಏನಾಯ್ತು ಜಯಪುರಾಗಿ? ಹಿತಾ, ಆರ್ ಯು ಓಕೆ? ನಿಂಗೇನು ಆಗಿಲ್ಲ ಅಲ್ವಾ? ಹಿತಾ, ಹಿತಾ. ಶರತ್, ಇವಳೆ ನಮ್ಮ ಮಗಳನ್ನ ಕೊಲ್ಲೋದಕ್ಕೆ ನೋಡಿದ್ದು. ಥ್ಯಾಂಕ್ ಯು ಸೋ ಮಚ್ ಮಾಯಾ, ಯು ಸೇವ್ಡ್ ಮೈ ಡಾಟರ್. ಇವತ್ತು ನೀನಿಲ್ಲ ಅಂತಿದ್ರೆ ನನ್ನ ಹಿತಾ ಇಸ್ ಮೈ ಡಾಟರ್ ಟು ಶರತ್. ನಾನು ಪ್ರಾಣ ಒತ್ತೆ ಇಟ್ಟಾದ್ರೂ ನಾನು ಹಿತನ ಕಾಪಾಡ್ಕೋತೀನಿ. ಸುಳ್ಳು ಶರತ್, ಸುಳ್ಳು. ಇವಳೆ ಡೋರ್ ಓಪನ್ ಮಾಡಿರೋದು. ಡೋಂಟ್ ವರಿ, ಇವಾಗ ಏನೂ ಆಗಿಲ್ವಲ್ಲ? ಥ್ಯಾಂಕ್ಸ್ ಮಾಯಾ. ಇಲ್ಲ ಶರತ್, ಇವಳನ್ನ ನಂಬೇಡಿ ಶರತ್. ಶರತ್, ನನ್ನ ಮಾತು ಕೇಳಿ. ಪುಟ, ಮಾಯಾ ಹತ್ರ ಹೋಗ್ಬಿಡ ಆಯ್ತಾ? ಅವಳಿಂದ ಹುಷಾರಾಗಿರು. ದೇವಿ ಮುಖಾನೇ ನೋಡದೆ ಏನು ಉತ್ಸವ ಮಾಡ್ತಾಳೋ ಏನೋ ಈ ದುರ್ಗಾ, ಜವಾಬ್ದಾರಿ ತಗೊಂಡ್ಮೇಲೆ ನೀನ್ ನಟನ ಬಿಡ್ಬೇಕಲ್ವಾ? ಹೀಗೆ ಆದ್ರೆ ಮುಂದೆ ಒಂದ್ ದಿವಸ ಅನುಭವಿಸ್ಬೇಕಾಗುತ್ತೆ. ದೇವಿ ಮಹಿಮೆ ನಿನ್ಗಿನ್ನೂ ಗೊತ್ತಿಲ್ಲ. ದೇವಸ್ಥಾನದಲ್ಲಿ ನಿಂತ್ಕೊಂಡು ಒಬ್ರು ಕೆಟ್ಟದ್ ಬಯಸೋದು ಸರಿನಾ? ಹಾಗಾದ್ರೆ ನಿಮ್ಮಪ್ಪನಿಂದ ಇವ್ರಿಗೆ ಕೆಟ್ಟದಾಗಿದೆ, ನಿಂದಿಂದಲ್ಲ. ನೋಡಿ ದುರ್ಗಾ, ಏನು ಮಾತಾಡಬೇಡ. ಉತ್ಸವ ಮುಗಿಯೋವರೆಗೂ ದಯವಿಟ್ಟು ನಿನ್ನ ಕೋಪ, ಸಿಟ್ಟು ಯಾವುದನ್ನು ನೀನು ಪ್ರದರ್ಶಿಸಕ್ ಹೋಗ್ಬೇಡ. ನನ್ ಚಿಕ್ಕಪ್ಪಂಗೆ ತೊಂದ್ರೆ ಆಗ್ಬಾರ್ದು. ನಮ್ಮಪ್ಪನ ಮೇಲಿರೋ ಕೆಟ್ಟ ಹೆಸರು ಹೋಗ್ಬೇಕು. ಇದಕ್ಕೋಸ್ಕರ ಮಾತ್ರ ನಾನು ಈ ಉತ್ಸವ ಮಾಡೋದಕ್ಕೆ ಒಪ್ಕೊಂಡಿದ್ದೀನಿ. ಮತ್ತೆ ಇದ್ರಲ್ಲಿ ಕೊಂಕ್ ಹುಡುಕ್ಬೇಡಿ. ದುರ್ಗಾ, ದೇವಿ ಉತ್ಸವದ ಜವಾಬ್ದಾರಿ ತುಂಬಾ ದೊಡ್ಡದಮ್ಮ. ಮನಸ್ಸಿನಲ್ಲಿ ಕೋಪ, ತಾಪಕ್ಕೆ ಮೀರಿದ ಭಕ್ತಿ ಇರಬೇಕು. ಯಾರಿಗೊತ್ತು ಈ ಉತ್ಸವನು ಅವಳು ತೋರಿಸಿದ ದಾರಿನೇ ಇರಬಹುದು. ದುರ್ಗಾ, ನಿನಗೆ ಮುತ್ತೈದೆ ಕಂಕಣ ಕಟ್ತಾರೆ. ಅಲ್ಲಿಂದ ಉತ್ಸವ ಮುಗಿಯೋವರೆಗೂ ದಯವಿಟ್ಟು ನಿನ್ನ ಸಿಟ್ಟನ್ನ ದೂರ ಇಟ್ಟುಬಿಡು. ಬನ್ನಿ. ದೇವಿ ಶಾಸನದ ಪ್ರಕಾರ ಉತ್ಸವಕ್ಕೆ 3 ಕಾರ್ಯಗಳಿದೆ. ಮೊದಲನೇದು ದೇವಿಯ ಶ್ರೀಚಕ್ರದ ಕುಂಕುಮಾರ್ಚನೆ. ಅದನ್ನ ಸುಲಭವಾಗಿ ಮಾಡ್ಬಿಡ್ಬೋದು, ಆದರೆ ಮಿಕ್ಕಿದ್ದು ಅಷ್ಟು ಸುಲಭದ ಮಾತಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.